ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಗ್ರಾಹಕರಿಗೆ ಮತ್ತೆ ಕಣ್ಣೀರು ತರಿಸಿರುವಂತ ಈರುಳ್ಳಿ ರೈತರಿಗೆ ಬಂಪರ್, ಆದ್ರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಒಂದೇ ವಾರದಲ್ಲಿ ಕ್ವಿಂಟಾಲ್ ಈರುಳ್ಳಿಯ ದರ ಏರಿಕೆ ಕಂಡುಬಿಟ್ಟಿದೆ. 1600 ರೂಪಾಯಿ ಏರಿಕೆ ಆಗಿರೋದು ಒಂದು ಕ್ವಿಂಟಾಲ್ ಈರುಳ್ಳಿಯ ದರ. ರಿಟೇಲ್ ಮಾರುಕಟ್ಟೆಯಲ್ಲಿ ಕೆಜಿ ಈರುಳ್ಳಿ 50 ರಿಂದ 55 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಯಶವಂತಪುರ ಸಗಟು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ಗೆ 5,000ದಂತೆ ಮಾರಾಟ ಮಾಡ್ತಿದ್ದಾರೆ. ಪೂರೈಕೆ ಕಡಿಮೆಯಾಗ್ತಾ ಇದ್ದಂತೆ ಮತ್ತೆ ಏರಿಕೆಯಾದ ಈರುಳ್ಳಿಯ ಬೆಲೆ. ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ ಈರುಳ್ಳಿ ಬೆಳೆ ಕಮ್ಮಿ ಆಗ್ತಾ ಇದೆ. ಹೀಗಾಗಿ ಈರುಳ್ಳಿ ಕಮ್ಮಿ ಸಿಗ್ತಾ ಇರೋದ್ರಿಂದ ಬೆಲೆ ಹೆಚ್ಚಾಗ್ತಾ ಇದೆ. ರಾಜ್ಯದ 70% ಮಳೆ ಕೊರತೆಯಿಂದಾಗಿ ಈರುಳ್ಳಿ ಬೆಳೆ ಹೆಚ್ಚಳ ಆಗಿಲ್ಲ. ಅಂದ್ರೆ ಈರುಳ್ಳಿ ಬೆಲೆ ಹೆಚ್ಚಾಗ್ತಾ ಇದೆ, ಈರುಳ್ಳಿಯ ಪೂರೈಕೆ ಕಮ್ಮಿ ಆಗ್ತಾ ಇದೆ. 4,000ದಿಂದ 5,000 ರೂಪಾಯಿವರೆಗೂ ಇದೆ. ಒಳ್ಳೆ ಗುಣಮಟ್ಟದ್ದು 5,000 ರೂಪಾಯಿ ಇಲ್ಲೇ ಆಗುತ್ತೆ. ಅದ್ರ ಮೇಲೆ ಖರ್ಚು ಇಲ್ಲಿ ಮಾರ್ಕೆಟ್ ಕಮಿಷನ್ ಎಲ್ಲ ಬಂದು 5% ಕಮಿಷನ್ನು, 0.60 ಮಾರ್ಕೆಟ್ ಫೀ ಇದಿರುತ್ತೆ, ಯೂಸರ್ ಫೀ ಅಂತಿರುತ್ತೆ. ಇಲ್ಲ ಇಲ್ಲೇ 5-6% ಖರ್ಚು ಬರುತ್ತೆ. ಹಮಾಲಿ, ಲಾರಿ ಬಾಡಿಗೆ ಎಲ್ಲ ಇಟ್ಕೊಂಡು ಅವರು 60 ರಿಂದ 70 ರೂಪಾಯಿ ಕೆಜಿಗೆ ಮಾರಬೇಕು ರಿಟೇಲ್ನವರು. ಈ ರೀತಿ ಇರುತ್ತೆ. ಇದು ಏನಾಗಿದೆ, ಈಗ ಪ್ರಕೃತಿ ಈಗ ಬರಗಾಲ ಬಂದಿರೋದು ಗೊತ್ತು ನಿಮಗೆ. ಆ ಬರಗಾಲದಿಂದ ಏನಾಗಿದೆ, ಎಲ್ಲ ಕಡೆ ಈರುಳ್ಳಿ ಬೆಳೆ ಬಂದಿಲ್ಲ. ಮಳೆ ಬೇರೆ ಲೇಟ್ ಆಗಿದ್ರಿಂದ ಏನಾಯಿತು, ಕೆಲವು ಕಡೆ ಇನ್ನು ನಮ್ಮ ಕರ್ನಾಟಕದ ಬೆಳೆ ಎಲ್ಲ ಬರಬೇಕು. ಅದು ಸೆಪ್ಟೆಂಬರ್ಗೆ ಬರುತ್ತೆ ಅಂತಾರೆ. ಕೆಲವು ಜಾಗದಲ್ಲಿ ಇನ್ನೂ ಚಿಕ್ಕ ಸೈಜಲ್ಲೇ ಇದೆ, ಅದೆಲ್ಲ ಇನ್ನೂ ಬರೋಷ್ಟೊತ್ತು ನವಂಬರ್ ಆಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ, ಈಗ ನಮ್ಮ ಮಹಾರಾಷ್ಟ್ರ ಈರುಳ್ಳಿ ಇದೆಯಲ್ಲ, ಮಹಾರಾಷ್ಟ್ರ ಈರುಳ್ಳಿನೇ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಬೇಕು. ಅರ್ಧ ಮಧ್ಯಪ್ರದೇಶದ್ದು, ಮಹಾರಾಷ್ಟ್ರದು. ಅಲ್ಲೇನಾಗಿದೆ, ಅಲ್ಲೂ ಅರ್ಧ ಜಾಸ್ತಿ ಮಳೆ ಆಗಿ ಅಲ್ಲಿ ಸ್ವಲ್ಪ ಕೊಳ್ತೋಗಿದೆ. ಹಂಗೆ